ಈಗಾಗಲೇ ನೀವು ಇಲ್ಲಿ ನೋಡ್ತಿದ್ದೀರಿ, ಧನುಷ್ನವರು ಕುಕ್ಕು ತೆಗೆಯಲು ಕಲ್ಲಿಗಾಗಿ ಪರದಾಟ ಮಾಡಿ ಒಂದು ಕಲ್ಲನ್ನು ತೆಗೆದುಕೊಂಡು ಬಂದಿದ್ದಾರೆ. ಆ ಕಲ್ಲನ್ನು ನೋಡಿದರೆ ಕುಕ್ಕು ಬೀಳಿಯ ಸ್ಥಿತಿಯಲ್ಲಿ ಇರುವುದಿಲ್ಲ, ಯಾಕೆಂದ್ರೆ ಕಲ್ಲು ಕುಕ್ಕಿಗಿಂತ ದೊಡ್ಡದುಂಟು. ನೋಡಿ, ಕಲ್ಲನ್ನು ಪೀಸ್ ಮಾಡುವ ಸ್ಥಿತಿ ನೋಡಿ. ನೋಡಿದಿರಲ್ಲ ವೀಕ್ಷಕರೇ, ಚರಣ್ ಅವರು ಕೂಡ ನೋಡಿ, ಆಗ ಸ್ನೇಹಲ್ ಅವರು ತೆಗೆದ ಕುಕ್ಕನ್ನು ಈಗ ತಿನ್ನಲು ಪ್ರಯತ್ನಿಸುತ್ತಿದ್ದಾರೆ. ಪರದಾಟ ನೋಡಿ, ಕುಕ್ಕಿನ ಅವಸ್ಥೆ ನೋಡಿ. ಈಗ ಮೊದಲನೇ ಕಲ್ಲನ್ನು ಧನುಷ್ ಅವರು ಎಸೆಯುತ್ತಿದ್ದಾರೆ, ಆದರೆ ವಿಫಲವಾಗಿ ಬಂದಿದೆ. ಕುಕ್ಕು ಕೂಡ ತಾಳಲಿಲ್ಲ, ಚಡ್ಡಿ ಕೂಡ ಜರಳಿಲ್ಲ. ಎರಡನೇ ಕಲ್ಲಿನೊಂದಿಗೆ ಚರಣ್ ಅವರು ಅಂಕಣದಲ್ಲಿ ರೆಡಿಯಾಗಿ ನಿಂತಿದ್ದಾರೆ. ಹೊಡೆಯಲ್ಲಿ ಒಂದು ಶಾಟ್, ಆಚೆಗೆ ಒಂದು ಹೊಡೆತ. ಧನುಷ್ನವರು ಕೂಡ ಹಿಂದೆ ಬಂದು ಹೊಟ್ಟರು, ಆದ್ರೂ ಕೂಡ ಒಂದು ಕುಕ್ಕು ತಾಳಿಲ್ಲ. ಎಲ್ಲೆಲ್ಲಿ ಹೊಡಿತಿದ್ದಾರೆ, ತಾರದ ಮರಕ್ಕೆ ಹೊಡಿತಿದ್ದಾರೆ, ಜಬಗದ ಮರ ಹೊಡಿತಿದ್ದಾರೆ. ಇವರದ್ದು ದೊಡ್ಡ ಕಲ್ಲಾದಗೋಸ್ಕರ ಮೇಲೆ ಹೋಗಲೇ ಇಲ್ಲ. ಓ ಮೈ ಗಾಡ್, ಕಲ್ಲು ಎಲ್ಲೆಲ್ಲಿ ಜಬುಕದ ಮರಕ್ಕೆ ಹೊಡಿತಿದ್ದಾರೆ, ಕುಕ್ಕು ತಾಳಲಿಲ್ಲ. ನಾನು ಮುನ್ನ ವಿನ್ನೈ. ಹೊಡೀರಿ. ಹೊಡೆದ ಶಾಟ್, ಗಗನ ಚುಂಬಿ ಶಾಟ್ ಹೊಡೆದರು. ಕುಕ್ಕಿನ ಕೈತಲಲ್ಲಿ ಪಾಸ್ ಆಗಿ ಹೋಯ್ತು, ಆದ ಕಡೆ ಕುಕ್ಕು ಬೀಳಲಿಲ್ಲ. ಕೈಯನ್ನು ಮೂಲೆ ಮುರಿದು ಬಂದಿದ್ದಾರೆ ನೋಡಿ ನಮ್ಮ ಧನುಷ್ ಕಿಲಾಡಿಯವರು. ಚರಣ್ ಕಿಲಾಡಿಯವರು ಎರಡು ಕಲ್ಲನ್ನು ಹೊಡೆದು ನಂತರ ಸೋಡದ ಪ್ರತಿಫಲದಿಂದ ನಮ್ಮ ಬಲವನ್ನು ಕಳೆದುಕೊಂಡಿದ್ದಾರೆ. ನೋಡಿ, ಹಾಗೆ ಮಾಡಬೇಡಿ ಪಿಟ್ಸ್ ನನ್ನ ಮಗನೇ, ಹಂಗೆಲ್ಲ ಮಾಡಬೇಡ, ಇದು ಸೆಂಡ್ ಆಗುತ್ತೆ ನೋಡಿ, ಟಿವಿನಲ್ಲಿ ಪಬ್ಲಿಕ್ ಆಗುತ್ತೆ. 5 ಕಲ್ಲನ್ನು ಒಂದು ಕೈಯಲ್ಲಿ ಹಿಡಿದು ಹೊಡೆಯುವ ಶಾಟ್ ನೋಡಿ. ಈಗ ಬಿದ್ದರೆ ಚಾನ್ಸ್ ಮಗನೇ. ಅಲ್ಲಪ್ಪ, ನಮ್ಮ ಧನುಷರು ಮುಂಚೆ ಎಲ್ಲಿ ಮಾಡಿದ್ದಾರೆ ಈಗ ಪ್ರಾಕ್ಟೀಸ್ ಎಲ್ಲ? ಇವರ್ಯಾರು ನಡುವಲ್ಲಿ ಬಂದವರು? ಕುಲ್ಲಾರಂಡೆ. ಕಲ್ಲಿನೊಟ್ಟಿಗೆ ಧನುಷರು ಜಾರಿ ಬಿದ್ದು ಚಡ್ಡಿ ಜಾರಿದು. ಬೇಕಾ ನಿಮಗೆ ಇದೆಲ್ಲ? ಬೇಕಾ ನೋಡಿ, ಅವರಿಗೆ 25 ಲಕ್ಷ ಪರಿಹಾರ ಕೊಟ್ಟು ಸಹಕರಿಸಬೇಕಾಗಿ ವಿನಂತಿ. ಕಾಲುವೆಸದಿಂದ ಮುರಿದು ಮನೆಯಲ್ಲಿ ಕುಕ್ಕು ತೆಗೆಯುವ ಬಂದಾಟದಲ್ಲಿ 4 ವಿಫಲವಾಗಿದ್ದಾರೆ. TV9 ಕ್ಯಾಮರಾಮ್ಯಾನ್ ಅಷ್ಟನೊಂದಿಗೆ ಧನುಷ್, TV9 ಬೆಂಗಳೂರು.